ಕೂಡ್ಲಿಗಿ ತಾಲೂಕು ಎಂಬಿಅಯ್ಯನಹಳ್ಳಿ ಗ್ರಾಮದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷರು ಉಪಾಧ್ಯಕ್ಷರು ಹೊಸ ಆಯ್ಕೆ ಮಾಡಿ ಸರ್ಕಾರಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಕೂಡ್ಲಿಗಿ ಇವರು ಚುನಾವಣಾ ಅಧಿಕಾರಿಗಳಾಗಿ ಭಾಗವಹಿಸಿ 12 ಸದಸ್ಯರಲ್ಲಿ 10 ಜನ ಸದಸ್ಯರ ಹಾಜರಾತಿಗೆ ರುಜು ಮಾಡಿಸಿ ವಿ ಶರಣಪ್ಪ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಇದರೊಂದಿಗೆ ಚೆನ್ನಪ್ಪರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ವಿಎಸ್ಎಸ್ನಲ್ಲಿ ಇರುವಂತಹ ಸದಸ್ಯರು ಗಾಣೆಗಟ್ಟೆ ನಾಗಯ್ಯ, ಜಿ ಚಂದ್ರಪ್ಪ, ಮಹೇಶ್, ಎಚ್ ರಾಜ, ಪ್ರೇಮಲತಾ, ಮಹಾಂತೇಶ್, ನಾಗರಾಜಯ್ಯ, ಮಾಯಪ್ಪ, ಎಂ ಮಲ್ಲಿಕಾರ್ಜುನ್, ಎಂ ಪಾರ್ಮೇಶ್, ಸಿ ಕರಿಯಪ್ಪ, ಕುಸುಮಾ, ಶಿವಕುಮಾರ್ ಗೌಡ 10 ಜನ ಹಾಜರಿದ್ದರು. 2 ಗೈರು ಹಾಜರಿದ್ದರು. ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷ ಜಿ ಶರಣಪ್ಪ, ಉಪಾಧ್ಯಕ್ಷ ಚೆನ್ನಪ್ಪ ಇವರನ್ನು ಆಯ್ಕೆ ಮಾಡಲಾಯಿತು. ನಾಗಯ್ಯ, ವಿಎಸ್ಎಸ್ಎನ್ ಸಿಬ್ಬಂದಿಗಳು, ಸೆಕ್ರೆಟರಿ ಮಲ್ಲಿಕಾರ್ಜುನ್, ಗುಮಾಸ್ತ ಪಾವನ್ ಮೂರ್ತಿ, ಜವಾನ ಹನುಮಂತಪ್ಪ ಇದ್ದರು. ಈ ಸಂದರ್ಭದಲ್ಲಿ ಎಂಬಿಹಳ್ಳಿ ಗ್ರಾಮದ ಅಜ್ಜನಗೌಡ ಮಹೇಶ್, ಜಿ ವಿದ್ಯುಧರ, ಕೆ ವೀರಭದ್ರಪ್ಪ ಇನ್ನೂ ಅನೇಕ ಊರಿನ ಪ್ರಮುಖರು ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಬೇರೆ ಕೆಲಸ ಕಾರ್ಯಗಳಿಗೆಲ್ಲವ ಈಗ ಭಾಳನೇ ಯಥೇಚ್ಛವಾಗಿ ಗಮನ ಕೊಡಬೇಕು. ಈಗೆಲ್ಲ ಇದೇನು ಆಸಕ್ತಿ ಇದೆಯಲ್ಲ ಇದೇ ರೀತಿಯೇ ಗಮನ ಕೊಟ್ಟರು ಸುಸ್ತಿ ಸಾಲುಗೊಳಿಸಲಾಗಿ ಆಮೇಲೆ ಮತ್ತು ಹೊಸ ಏನೇನ ನಿಮ್ಮ ಪೀರಿಯಡ್ನಲ್ಲಿ ಯಾವುದೂ ಇರಲಿಲ್ಲ. ಇದೇ ಅಧ್ಯಕ್ಷ ಉಪಾಧ್ಯಕ್ಷರು ಅನ್ನೋದಲ್ಲ, ನಿಮ್ಮೆಲ್ಲ ಡೈರೆಕ್ಟರ್ಗಳಿಗೂ ಕೂಡ ಸಮನಾದ ಅಧಿಕಾರ ಇದೆಲ್ಲ ಇರುತ್ತಲ್ಲ ಪದವಿಗಳು. ಅದಕ್ಕೆ ಈ 5 ವರ್ಷದೊಳಗೆ ನಿಮ್ಗೆ ಏನಾದರೂ ಗುರುತಿರೋವಂಥವನ್ನ ಉತ್ತಮವಾದ ಕೆಲಸಗಳನ್ನ ಮಾಡಿ ಬೇರೆ ಸಹಕಾರ ಸಂಘಗಳೆಲ್ಲ ಕೂಡ ಉತ್ತಮವಾದ ಲಾಭಗಳು ತಗೊಂತ ಇದ್ದಾರೆ, ಆಮೇಲೆ ಡಿವಿಡೆಂಟ್ಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಎಲ್ಲ ವಿದ್ಯಾವಂತರಿದ್ದೀರಿ, ಎಲ್ಲ ಉತ್ತಮವಾದಂಥ ಲೀಡರ್ಸ್ಗಳಿದ್ದಾರೆ. ಹಾಗಾಗಿ ಸಹಕಾರ ಸಂಘ ಹೊರಗಿನಿಂದ ಎಲ್ಲೂ ಸಹಾಯಧನ ಬರೋದಿಲ್ಲ, ಇಲ್ಲೇ ನೀವೇ ಇದನ್ನು ವ್ಯವಹಾರವನ್ನು ಮಾಡಬೇಕು. ಇನ್ ಟೈಮ್ನಾಗ ಸಾಲ ಕಟ್ಟಬೇಕು, ಸಾಲ ಕಟ್ಟಿದ ಮೇಲೆ ಬಡ್ಡಿ ಬರಬೇಕು. ಆಮೇಲೆ ಇದು ಯಾವುದೇ ರೀತಿಯಲ್ಲಿ ಮಣ್ಣಾಗಿನ್ನ ಆಗುವಂಥವು ಸ್ಕೀಮ್ಗಳು ಸದ್ಯದಲ್ಲಿ ಯಾವ ಅವಕಾಶಗಳು ಇಲ್ಲ ಏನ್ರಿ ಇದಾವ ಅದಕ್ಕೋಸ್ಕರ ನಿಯಮಿತವಾಗಿ ಸಾಲ ಮರುಪಾವತಿ ಮಾಡಿಕೊಂಡು 0% ಐತೆ ಸಾಲ ಮತ್ತೆ ತಂದು ಕಟ್ಕೊಂಡು ಹೋದರೆ ಸಂಘ ಲಾಭದಲ್ಲಿರುತ್ತೆ. ಸರಿ, ಇಷ್ಟಾಗಲಿ, ಒಳ್ಳೆಯದಾಗಲಿ. ಇನ್ನು ಉಳಿದಿರೋ ಒಂದು ಪೀರಿಯಡ್ನಲ್ಲಿ ಉತ್ತಮವಾದ ಕೆಲಸ ಮಾಡಿ. ಓಕೆ, ಧನ್ಯವಾದ. ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೇಣೀಶ್ವರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಪ್ಪನವರೇ, ಊರಿನ ಹಿರಿಯರು ಮುಖಂಡರಾಗಿರ್ತಕ್ಕಂಥ ವಿದ್ಯಾಧರ ಬದ್ರಿಯವರೇ, ಮಾಂತೇಶ್ ಅವರೇ, ಉತ್ತೇಶಿ ನಾಗಣ್ಣನವರೇ, ಶಿವಣ್ಣನವರೇ, ತಿಪ್ಪೇಸ್ವಾಮಿಯವರೇ, ಹಾಗೂ ಹಾಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಾಗಯ್ಯನವರೇ, ದೇವರಾಜ್ ಅವರೇ, ರಾಜ್ ಅವರೇ, ಕರಿಯಪ್ಪರವರೇ, ಪರಮೇಶ್ ಅವರೇ, ಮಹೇಶ್ ಅವರೇ, ಕುಸುಮಾ ಅವರು, ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಲತಾ ಅವರೇ, ತಮ್ಮೆಲ್ಲರಿಗೂ ಇವತ್ತಿನ ದಿವಸ ಒಂದು ಸಂತೋಷದ ವಿಷಯ. ನನಗೆ ಭಾಳ ಸಂತೋಷ. ಈಗ ನಮ್ಮಲ್ಲಿ ನಾವೇನು ಕುಡ್ಕೊಂಡಿದ್ವೋ ನಾವೆಲ್ಲರೂ ಒಗ್ಗಟ್ಟಾಗಿ ಕೊನೆಯವರೆಗೂ 5 ವರ್ಷ ಅವಧಿ ಇರೋವರೆಗೂ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮದೊಂದು ಆಸೆ. ಯಾರೂ ಇದರ ತಾರತಮ್ಯ ಇಲ್ಲ. ನಾನು ಮೊದಲು ಎಂಬ ಭಾವನೆಯನ್ನು ಬಿಟ್ಟು ಎಲ್ಲರೂ ನಮಗೆ ಸಹಕಾರ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಇದೇ ರೀತಿ ಮುಂದೆ ನಾವೇನು ಕುಡ್ಕೊಂಡಿದ್ದೀವೋ ಈಗ ಹೆಂಗೆ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀವಿ ಮಾಡಿದೆವು. ಈಗ ಅಧ್ಯಕ್ಷರ ಅವಧಿ 10 ತಿಂಗಳು ಅಂತ ಮಾತಾಡಿದ್ವಿ. ಆಗಸ್ಟಿಗೆ ಮಾಡಿದ ತಕ್ಷಣವೇ ಒಂದು ವಾರದಲ್ಲಿ ಅವರು ರಾಜೀನಾಮೆ ಕೊಡಬೇಕು. ಮತ್ತು ನೆಕ್ಸ್ಟ್ ಹೆಂಗೆ ಇನ್ನು ಅಧ್ಯಕ್ಷ ಆಗ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಉಪಾಧ್ಯಕ್ಷ ಆಗ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರೂ ಸಮನಾಗಿ ಹಂಚಿ ನಾವು ಒಂದು ಸಹಕಾರ ಇಲಾಖೆಯಲ್ಲಿ ಈ 4 ಮಂದಿ ನಾವು ಒಂದು ಹಿರಿಯರ ಸಮ್ಮುಖದಲ್ಲಿ ಏನು ಮಾತಾಡಿದ್ವೋ ಅದರಂತೆ ನಾವು ನಡ್ಕೊಂಡು ಹೋಗೋಣ. ನಾವು ಒಂದು ಕ್ಷಮೆ ಕೇಳೋದೇನೆಂದರೆ ನಮ್ಮ ನಾಗಯ್ಯನ ಹಿರಿಯರು ಮಾಡಬೇಕು ಅಂತ ಮಾತಾಗಿತ್ತು ಅಂತ ಒಂದು ಪ್ರಶ್ನೆ ಬಂದು ಉದ್ಭವಿಸಿತು. ಆದರೂ ನಾವು ಮಾತಾಡ್ಕೊಂಡಿದ್ವಿ. ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರಲಿಲ್ಲ. ಅದೇ ಒಂದಿಷ್ಟು ನೋವು ಆಗ್ಬಿಡ್ತು. ಆ ಸಂದರ್ಭದಲ್ಲಿ ನಾವು ವಿದ್ಯಾಧರ, ಬದ್ರಿ ಮತ್ತು ಮಾಂತೇಶಿ ಮತ್ತು ಇಲ್ಲಿ ಊರಿನ ಹಿರಿಯರು ಎಲ್ಲರೂ ಸೇರಿ ಮಾತಾಡ್ಬೇಕಾದ್ರೆ ಮತ್ತು ಸ್ವಾಮಿಯರೇನಪ್ಪ ಹಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಎಂಬ ಭಾವನೆ ಬಂತು. ಆದರೂ ಅವ್ರು ಎಲ್ಲಿ ಹೋದ್ರು ಕೂಡ ಅವ್ರು ಮಾಡೇ ಮಾಡ್ತೀವಿ, ನಾವು ಮಾಡಲೇಬೇಕು ಅನ್ನೋ ಭಾವನೆಯಿಂದ ಈಗ ನೆಕ್ಸ್ಟ್ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಎಲ್ಲರೂ ಚೆನ್ನಾಗಿ ಹೋಗೋಣ ಅಂತೇಳಿ ಈ ಸಹಕಾರ ಸಂಘಗಳು
ಸಹಕಾರ ಸಂಘದೊಳಗೆ ತಾವೆಲ್ಲರೂ ಒಂದು 5 ವರ್ಷದ ಅವಧಿಯಲ್ಲಿ ನಿಮ್ಮದೇನಾದರೂ ಒಂದು ಹೆಸರಾಗ್ತಕ್ಕಂಥ ಒಂದು ಕೆಲಸ ನೀವು ಮಾಡಬೇಕಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ಸರಿ ಕಡೆ ನೋಡಿ ಈ ಕಡೆ ಬರಮ್ಮ ಮುಂದೆ ಬನ್ನಮ್ಮ ಅಣ್ಣ ನೋಡ್ರಿ ನೀವು ನೋಡ್ರಿ ಬನ್ನಿ ಅಣ್ಣ ಕರೆಯೋಣ ಹೋಗೋಣ ಆತ ಲುಂಗಿ ಹಾಕಿನಂತ ಮುಂದೆ ಬರ್ರಿ ಶಿವಣ್ಣ ರೀ ಜರುಗಿದ ಸಭಾ ನಡೆವಳಿಕೆಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೆಬ್ಬಯ್ಯನಹಳ್ಳಿ ಇದರ ತೆರವಾದ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಜಿ ಶರಣಪ್ಪ ಇವರಿಂದ ಮಾತ್ರ ಒಂದು ನಾಮಪತ್ರ ಸಲ್ಲಿಕೆಯಾಗಿರುತ್ತದೆ. ಉಪಾಧ್ಯಕ್ಷರ ಪದಕ್ಕೆ ಶ್ರೀ ಸಿ ಶರಣಪ್ಪ ಇವರಿಂದ ಮಾತ್ರ ಒಂದು ನಾಮಪತ್ರ ಸಲ್ಲಿಕೆಯಾಗಿರುತ್ತದೆ. ಕೋರಂ ಘೋಷಣೆ. ಸಂಘದ ಬಯಲ ಪ್ರಕಾರ ಆಡಳಿತ ಮಂಡಳಿ ಸಭೆ ನಡೆಸಲು ಅವಶ್ಯಕವಾಗಿ ಹಾಜರಿರಬೇಕಾದ ಕನಿಷ್ಠ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ನಿರ್ದೇಶಕರು ಹಾಜರಿರುತ್ತಾರೆ. ಆದ ಕಾರಣ ಸಭೆ ನಡೆಸಲು ಕೋರಂ ಘೋಷಿಸಲಾಯಿತು. ನಾಮಪತ್ರಗಳ ಪರಿಶೀಲನೆ. ನಾಮಪತ್ರಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಯಿತು. ಕ್ರಮಬದ್ಧವಾಗಿರುವುದರಿಂದ ಅಂಗೀಕರಿಸಲಾಯಿತು. ಅಂತಿಮ ಅರ್ಹ ಉಮೇದುವಾರರ ಹೆಸರು ಪ್ರಕಟಣೆ. ವೇಳಾಪಟ್ಟಿ ಪ್ರಕಾರ ನಾಮಪತ್ರ ಹಿಂತೆಗೆದುಕೊಳ್ಳಲು ನಿಗದಿಪಡಿಸಲಾದ ಸಮಯದ ಮುಕ್ತಾಯದ ನಂತರ ಅಧ್ಯಕ್ಷರ ಪದಕ್ಕೆ ಶ್ರೀ ಜಿ ಶರಣಪ್ಪ ಹಾಗೂ ಉಪಾಧ್ಯಕ್ಷರ ಪದಕ್ಕೆ ಶ್ರೀ ಪಿ ಚೆನ್ನಪ್ಪ ಇವರನ್ನು ಅಂತಿಮ ಅರ್ಹ ಉಮೇದುವಾರರನ್ನು ಘೋಷಿಸಲಾಯಿತು. ಫಲಿತಾಂಶ ಘೋಷಣೆ. ವೇಳಾಪಟ್ಟಿ ಪ್ರಕಾರ ನಿಗದಿಪಡಿಸಲಾದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ಅಂತಿಮವಾಗಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ತಲಾ ಒಬ್ಬ ಅಭ್ಯರ್ಥಿಯಂತೆ ಕಣದಲ್ಲಿ ಉಳಿದಿರುವ ಕಾರಣ ಶ್ರೀ ಜಿ ಶರಣಪ್ಪ ಇವರು ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಹಾಗೂ ಶ್ರೀ ಪಿ ಚೆನ್ನಪ್ಪ ಇವರು ಸ್ವಲ್ಪ ಮುಂದೆ ಸ್ವಲ್ಪ
ಅಲ್ಲ ಏನು